ಎಲ್ಲರಿಗೂ ನಮಸ್ಕಾರ. ವಿಶೇಷ ದಿನದಲ್ಲಿ ನಾವೆಲ್ಲರೂ ಇದ್ದೀವಿ. ವೈಕುಂಠ ಏಕಾದಶಿ. ಈ ಶುಭ ದಿನದಂದು ಹೊಸನಗರದ ಬಹಳ ಪುರಾತನವಾದಂಥ ದೇವಾಲಯ ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಸ್ಥಾನ. ಕ್ರಿಸ್ತಕ 1890ಕ್ಕೆ ಸಂಪೆಕಟ್ಟೆ ಬಳಿಯ ಹೊಲ್ಲಾಪುರ ಎನ್ನ ಊರಿನಲ್ಲಿ ಆದಂತಹ ಒಂದು ಪ್ಲೇಗ್ ಕಾಯಿಲೆಯಿಂದಾಗಿ ಆ ಊರಿಗೆ ಊರೇ ಖಾಲಿಯಾಗುವಂಥ ಪರಿಸ್ಥಿತಿ ಬಂತು. ಆ ಸಂದರ್ಭದಲ್ಲಿ ಈ ಅರ್ಚಕ ಕುಟುಂಬದವರು ಈ ಜನಾರ್ದನ ಸ್ವಾಮಿಯ ವಿಗ್ರಹವನ್ನು ತಂದು ಹೊಸನಗರದಲ್ಲಿ 1890ರಲ್ಲಿ ಇಲ್ಲಿ ಪ್ರತಿಷ್ಠಾಪಿಸಿದರು ಅನ್ನೋದು ನಾವೆಲ್ಲ ಕೇಳ್ಪಟ್ಟಂಥ ವಿಚಾರ. ಈ ಹಿನ್ನೆಲೆಯಲ್ಲಿ ಬಹಳ ವರ್ಷಗಳ ನಂತರ ಈ ದೇವಸ್ಥಾನ ಶಿಥಿಲಾವಸ್ಥೆಯಲ್ಲಿಗೊಂಡಿದೆ. ಹೊಸನಗರಕ್ಕೆ ಪ್ರಪ್ರಥಮವಾಗಿ ಈ ದೇವಸ್ಥಾನ ಬೆಳಕನ್ನು ಕೊಟ್ಟಂಥದ್ದು ಮತ್ತು ಹೊಸನಗರ ಟೌನಿಗೆ ಪ್ರಥಮ ದೇವಸ್ಥಾನ ಅನ್ನೋದು ನಮ್ಮೆಲ್ಲರ ಹೆಗ್ಗಳಿಕೆ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ದೇವಸ್ಥಾನ ಪೂರ್ಣ ಶಿಥಿಲಾವಸ್ಥೆಯಲ್ಲಿದ್ದು ಆ ದೇವಸ್ಥಾನವನ್ನು ಪುನರ್ ಪ್ರತಿಷ್ಠಾಪಿಸಬೇಕು ಅನ್ನೋ ಕಾರಣಕ್ಕಾಗಿ ಕಳೆದ ವರ್ಷ ಸ್ವರ್ಣ ಅಷ್ಟಮಂಗಳ ಪ್ರಶ್ನೆಯನ್ನು ಹಾಕಿದಾಗ ಒಂದಿಷ್ಟು ಪ್ರಾಯಶ್ಚಿತ್ತ ಪೂಜೆಗಳನ್ನು ಹೇಳಿದರು. ಆ ಇಷ್ಟು ಪ್ರಾಯಶ್ಚಿತ್ತ ಪೂಜೆಗಳಿಗಾಗಲೇ ಪೂರೈಸಿ ಇವತ್ತು ನಾವು ವೈಕುಂಠ ಏಕಾದಶಿಯ ಕಾರ್ಯಕ್ರಮದಲ್ಲಿದ್ದೀವಿ. ವೈಕುಂಠ ಏಕಾದಶಿ ಕಾರ್ಯಕ್ರಮ ಯಾಕೆ ವಿಶೇಷ ಇವತ್ತು ನಮ್ಮ ದೇವಸ್ಥಾನದಲ್ಲಿ ಅಂತ ಹೇಳಿದರೆ, ಸುಮಾರು 12 ಭಜನಾ ತಂಡಗಳು ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ನಾವು ನಿರಂತರ ಭಜನೆಯನ್ನು ಮಾಡ್ತಾ ಇದ್ದೇವೆ. ಸಾಕಷ್ಟು ಭಕ್ತರು ಈಗಾಗಲೇ ಆಗಮಿಸಿದ್ದಾರೆ. ಈಗಾಗಲೇ 4 ರಿಂದ 5 ತಂಡ ಭಜನೆಯನ್ನು ಮುಗಿಸಿದೆ. ಇನ್ನು ಸಂಜೆ 9 ಗಂಟೆ ತನಕ ಈ ಭಜನಾ ಕಾರ್ಯಕ್ರಮ ನಡೀತಾ ಇರುತ್ತೆ. ಜೊತೆಗೆ ಮಂಗಳಾರತಿ ನಡೀತಾ ಇರುತ್ತೆ, ಪ್ರಸಾದ ವಿನಿಯೋಗ ಆಗ್ತಾ ಇರ್ತದೆ. ಇಂಥ ಶುಭ ಕಾರ್ಯದಲ್ಲಿ ಈ ದೇವಸ್ಥಾನ ಪುನಶ್ಚೇತನಗೊಳ್ಳುವಂಥ ಈ ಸಂದರ್ಭದಲ್ಲಿ ಪುನರ್ಸ್ಥಾಪನೆ ಮಾಡಬೇಕು ಅನ್ನೋ ಈ ನಮ್ಮ ಕಲ್ಪನೆಗೆ ಈ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತರು ನಮಗೆ ಸ್ಫೂರ್ತಿಯನ್ನು ನೀಡ್ತಾ ಇದ್ದಾರೆ. ನಿಜವಾಗಿಯೂ ನಮಗೆ ಆಶ್ಚರ್ಯ ಆಗ್ತಾ ಇದೆ. ಹಾಗಾಗಿ ಸಂಜೆ ತನಕ ರಾತ್ರಿ 9 ಗಂಟೆ ತನಕ ನಡೆಯುವ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ನಿರಂತರವಾಗಿ ಬಂದು ಭಾಗವಹಿಸಬೇಕು. ಈ ಒಂದು ಪುನರ್ ಪ್ರತಿಷ್ಠಾಪನಾ ಕಾರ್ಯದಲ್ಲಿ ತಾವೆಲ್ಲರೂ ಭಾಗಿಗಳಾಗಬೇಕು. ಈ ದೇವ ಕಾರ್ಯದಲ್ಲಿ ತಾವೆಲ್ಲ ಭಾಗಿಯಾಗಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನಾವು ಸಮಿತಿ ಪರವಾಗಿ ಪ್ರಾರ್ಥನೆ ಮಾಡ್ಕೊತೇವೆ. ಎಲ್ರಿಗೂ ಇದು ಇವತ್ತು ವೈಕುಂಠ ಏಕಾದಶಿ ಇಲ್ಲಿ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ನಡೀತಾ ಇದೆ. ಬೇಸಿಕಲಿ ಇದು 800 ವರ್ಷ ಹಳೆಯದು ದೇವಸ್ಥಾನ. ಇತ್ತೀಚೆಗೆ ಅಂದರೆ ಯಾರಿಗೂ ಇದು ಹೊಸನಗರದಲ್ಲಿರೋರು ಯಾರಿಗೂ ಈ ದೇವಸ್ಥಾನದ ಬಗ್ಗೆ ಅಷ್ಟು ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಗೊತ್ತಿಲ್ಲ. ನಮಗೆ ಇಲ್ಲಿ ಗೊತ್ತಿರೋದು ಹೇಗೆ ಅಂದರೆ ನಾವು ಚಿಕ್ಕದಿಂದ ಇಲ್ಲೇ ಓಡಾಡಿದಿಂದ ಗೊತ್ತಿದೆ. ಈಗ ಇತ್ತೀಚೆಗೆ ಅಂದರೆ ರೀಸೆಂಟ್ ಟೈಮ್ಸಲ್ಲಿ ತುಂಬ ಜೀರ್ಣೋದ್ಧಾರ ಕಾರ್ಯ ಆಗಿರ್ಬೋದು, ಅಥವಾ ಈ ಕಾರ್ತಿಕ ದೀಪ ಮಾಡೋದಾಗಿರಲಿ, ಇಲ್ಲ ಬೇರೆ ಇವಾಗ ವೈಕುಂಠ ಏಕಾದಶಿ ಮಾಡೋದಾಗಿರಲಿ, ಈ ಥರದ ಪೂಜೆ ಮಾಡೋದ್ರಿಂದ, ಧಾರ್ಮಿಕ ಕಾರ್ಯ ಮಾಡೋದ್ರಿಂದ ಬೆಳಕಿಗೆ ಬರ್ತಾ ಇದೆ. ಸೊ ಎಲ್ರಿಗೂ ಹೇಳೋದೇನೆಂದರೆ, ಬನ್ನಿ ದೇವಸ್ಥಾನದಲ್ಲಿ ಪೂಜೆ ತುಂಬ ಚೆನ್ನಾಗಿ ನಡೀತಾ ಇದೆ. ಈಗ ಭಜನೆ ಎಲ್ಲ ಆಗ್ತಾ ಇದೆ. ದಿನಕ್ಕೆ ಇವತ್ತು ಸಂಜೆ ತನಕನೂ ಭಜನೆ ಎಲ್ಲ ಇದೆ. ಬಂದು ದೇವಸ್ಥಾನಕ್ಕೆ ಬಂದು ದೇವರ ಆಶೀರ್ವಾದ ಪಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ಗ್ರಾಮದಲ್ಲಿ ಇವತ್ತು ವೈಕುಂಠ ಏಕಾದಶಿ ಪ್ರಯುಕ್ತ ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಅಖಂಡ ಭಜನೆ ಪ್ರಾರಂಭವಾಗಿದೆ. ಇದು ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ. ಎಲ್ಲ ಗ್ರಾಮದ ಎಲ್ಲ ಜನರು ಬಂದು ಅಖಂಡವಾಗಿ ಭಜನೆಯನ್ನು ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಹಾಗೆಯೇ ಈ ಜನಾರ್ದನ ಸ್ವಾಮಿ ದೇವಸ್ಥಾನವು ಆದಷ್ಟು ಬೇಗ ಶಿಲಾನ್ಯಾಸ ಕಾರ್ಯಕ್ರಮ ಕೈಗೊಳ್ಳಬೇಕು ಎಂದು ಆ ದೇವರ ಚರಣಗಳಲ್ಲಿ ಸಮಸ್ತ ಹೊಸನಗರದ ಎಲ್ಲ ಜನರ ಪರವಾಗಿ ನಾನು ಬೇಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ವೈಕುಂಠ ಏಕಾದಶಿ ಅಂದರೆ ಮೋಕ್ಷದ ಬಾಗಿಲು ತೆಗೆಯುವ ದಿನ. ಆದ್ದರಿಂದ ಈ ದಿನ ನಮ್ಮ ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ತುಂಬ ವಿಶೇಷ ಕಾರ್ಯಕ್ರಮ ಇದೆ. ಹಾಗೆ ಯೋಗ್ಯ ರೀತಿಯಲ್ಲಿ ಎಲ್ಲ ಭಕ್ತಾದಿಗಳು ಕೂಡ ಬಂದು ದೇವರನ್ನು ಪ್ರಾರ್ಥನೆ ಮಾಡಿ ತೀರ್ಥ ಪ್ರಸಾದ ಸ್ವೀಕರಿಸ್ತಾ ಇದ್ದಾರೆ. ಹಾಗೆ ಎಲ್ಲ ಭಜನಾ ತಂಡಗಳು ಕೂಡ ಯೋಗ್ಯ ರೀತಿಯಲ್ಲಿ ಬಂದು ಭಜನೆ ಮಾಡಿ ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಆದ್ದರಿಂದ ಮತ್ತು ಈ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯ ಕೂಡ ಆಗ್ತಾ ಇದೆ. ಈ ಕಾರ್ಯಕ್ಕೆ ಕೂಡ ಎಲ್ಲ ಭಕ್ತಾದಿಗಳು ಕೂಡ ಕೈ ಜೋಡಿಸಿ ಒಳ್ಳೆ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಇದು ಜೀರ್ಣೋದ್ಧಾರ ಆಗುವ ಲಕ್ಷಣಗಳು ಎಲ್ಲವೂ ಕಾಣಿಸ್ತಾ ಇದೆ. ಆದ್ದರಿಂದ ಇದು ನಮ್ಮ ಎಲ್ಲರ ಬಯಕೆ ಕೂಡ ಆಗಿದೆ, ಕಮಿಟಿ ಮತ್ತು ಭಕ್ತರದ್ದು. ಆದ್ದರಿಂದ ನಾವು ಈ ಒಂದು ದೇವಸ್ಥಾನದ ಕಾರ್ಯದಲ್ಲಿ ಎಲ್ಲರೂ ಕೈ ಜೋಡಿಸಬೇಕಾಗಿ ವಿನಂತಿ.